ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಮಹಾಭಾರತದ ಅತಿ ಮುಖ್ಯ ಆದರೆ ಅಷ್ಟೇ ವಿಚಿತ್ರವಾದ ಪ್ರೇಮ ಕಥೆಯನ್ನ ನೋಡೋಣ. ಈ ಕಥೆಯು ಇಡೀ ಮಹಾಭಾರತದ ಭವಿಷ್ಯವನ್ನೇ ಬದಲಿಸುತ್ತದೆ ಮತ್ತು ಇತಿಹಾಸದ ಮಹಾವೀರ ಭೀಷ್ಮ ಹುಟ್ಟಲು ಕಾರಣವಾಗುತ್ತದೆ. ಹಸ್ತಿನಾಪುರದ ರಾಜ ಶಂತು ಮಹಾರಾಜ ದೇವಲೋಕದ ಗಂಗಾದೇವಿಯ ಕತೆ. ಸ್ನೇಹಿತರೆ, ಮಹಾಭಾರತ ಅಂದಾಕ್ಷಣ ನಮಗೆ ಜ್ಞಾಪಕ ಬರೋದು ಪಾಂಡವರು, ಕೌರವರು, ದ್ರೌಪದಿ, ದುರ್ಯೋಧನ ಹುಟ್ಟಿನ ಮೂಲವನ್ನ ನೋಡೋಣ ಬನ್ನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಗಂಗೆ ಭೂಮಿಗೆ ಏಕೆ ಬಂದಳು, ಅವಳು ಶಂತು ಮಹಾರಾಜನನ್ನು ಏಕೆ ಮದುವೆಯಾದಳು ಮತ್ತು ಮದುವೆಯಾದ ಮೇಲೆ ಆಕೆ ಮಾಡಿದ ಆಘಾತಕಾರಿ ಕೆಲಸಕ ಏನು, ಇವೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಈ ಕಥೆಯನ್ನು ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಹಿಂದೂ ಧರ್ಮದಲ್ಲಿ ಗಂಗೆ ಕೇವಲ ನದಿಯಲ್ಲ, ಅವಳು ಒಂದು ದೈವಿಕ ಶಕ್ತಿ, ಪುಣ್ಯದ ಪ್ರತಿರೂಪ. ಗಂಗೆ ಸ್ವರ್ಗದಲ್ಲಿ ಹರಿಯುವ ಒಂದು ಪವಿತ್ರ ನದಿಯಾಗಿದ್ದಳು. ಆದರೆ ಭೂಲೋಕದ ಮನುಷ್ಯರಿಗೆ ಮೋಕ್ಷ ನೀಡುವ ಉದ್ದೇಶದಿಂದ ಅವಳು ಭೂಮಿಗೆ ಬರಬೇಕಾಯಿತು. ಇದರ ಹಿಂದೆ ಒಂದು ರೋಚಕ ಕಥೆ ಇದೆ. ಸಗರ ಮಹಾರಾಜನ 60,000 ಪುತ್ರರು ಕಪಿಲ ಮುನಿಯ ಶಾಪದಿಂದ ಭಸ್ಮವಾಗುತ್ತಾರೆ. ಅವರ ಆತ್ಮಗಳಿಗೆ ಮೋಕ್ಷ ಸಿಗಬೇಕಾದರೆ ಸ್ವರ್ಗದಿಂದ ಗಂಗೆ ಭೂಮಿಗೆ ಬರಬೇಕಾಯಿತು. ಅದಕ್ಕಾಗಿ ಸಗರನ ಮೊಮ್ಮಗ ಭಗೀರಥ ಕಠಿಣ ತಪಸ್ಸನ್ನು ಮಾಡಿದ. ಭಗೀರಥನ ತಪಸ್ಸಿಗೆ ಮೆಚ್ಚಿ ಗಂಗೆ ಭೂಮಿಗೆ ಬರಲು ಒಪ್ಪಿದಳು. ಆದರೆ ಅವಳ ರಭಸವನ್ನು ತಡೆಯಲು ಶಿವನ ಸಹಾಯ ಬೇಕಾಯಿತು. ಶಿವನು ಗಂಗೆಯನ್ನು ತನ್ನ ಜಟೆಯಲ್ಲಿ ಹಿಡಿದ ನಿಧಾನವಾಗಿ ಭೂಮಿಗೆ ಬಿಡುಗಡೆ ಮಾಡಿದ. ಗಂಗೆ ಹೀಗೆ ಭೂಮಿಯಲ್ಲಿ ಗಂಗಾ ನದಿಯ ಹರಿಯಲು ಶುರು ಮಾಡಿದಳು. ಗಂಗೆ ಯಾಕೆ ಸಾಮಾನ್ಯ ಮನುಷ್ಯನಾದ ಶಂತನುವನ್ನು ಮದುವೆಯಾದಳು? ಇದರ ಹಿಂದೆ 2 ಮುಖ್ಯ ಕಾರಣಗಳಿವೆ. 2 ಹಿಂದಿನ ಜನ್ಮದ ಕರ್ಮಗಳ ಫಲ. ಮಹಾಭೀಷ ರಾಜನ ಶಾಪ. ಹಿಂದಿನ ಜನ್ಮದಲ್ಲಿ ಮಹಾಭೀಷ ಅನ್ನೋ ರಾಜ ಸ್ವರ್ಗಕ್ಕೆ ಹೋಗಿ ದೇವಸಭೆಯಲ್ಲಿ ಕುಳಿತಿದ್ದ. ಅಲ್ಲಿ ಗಂಗಾದೇವಿಯು ಕುಳಿತಿದ್ದಳು. ಮಹಾಭೀಷನ ಕಣ್ಣು ಗಂಗೆಯ ಮೇಲೆ ಬಿತ್ತು. ಗಂಗೆ ಕೂಡ ಅವನನ್ನು ನೋಡಿದಳು. ಇದನ್ನು ಕಂಡ ಬ್ರಹ್ಮದೇವರಿಗೆ ಕೋಪ ಬಂದು ಅವರಿಬ್ಬರಿಗೂ ಭೂಲೋಕದಲ್ಲಿ ಮಾನವರಾಗಿ ಹುಟ್ಟಿ ಪರಸ್ಪರ ಪ್ರೇಮಿಸುವರು, ಆದರೆ ಸಂತೋಷದ ಉತ್ತುಂಗದಲ್ಲಿ ಇದ್ದಾಗ ಇಬ್ಬರು ದೂರವಾಗುವರು ಅಂತ ಶಾಪ ಕೊಟ್ಟರು. ಈ ಶಾಪವನ್ನೇ ಮುಂದೆ ಕುರುವಂಶದ ಶಂತನು ಮಹಾರಾಜನಾಗಿ ಹುಟ್ಟುತ್ತಾನೆ. 2ನೇ ಕಾರಣ ಅಷ್ಟವಸುಗಳಿಗೆ ಸಂಬಂಧಿಸಿದ್ದು. ಅಷ್ಟವಸುಗಳು ಅಂದರೆ 8 ಜನ ದೇವತೆಗಳು. ಒಮ್ಮೆ ಇವರು ವಸಿಷ್ಠ ಮುನಿಗಳ ಆಶ್ರಮಕ್ಕೆ ಬಂದಾಗ ಅವರ ಪವಿತ್ರ ಹಸುವಾದ ನಂದಿನಿ ಹಸುವನ್ನು ನೋಡುತ್ತಾರೆ. ಅವರಲ್ಲಿ ಪ್ರಭಾಸ ಅನ್ನೋ ಹಸುವಿನ ಹೆಂಡತಿ ಹಸುವನ್ನು ಕದಿಯಲು ಹಠ ಹಿಡಿಯುತ್ತಾಳೆ. ಪ್ರಭಾಸ ನಂದಿನಿಯನ್ನು ಕದಿಯಲು ಪ್ರಯತ್ನಿಸಿದಾಗ ವಸಿಷ್ಠ ಮುನಿಗಳು ಕೋಪಗೊಂಡು ನೀವು 8 ಜನರು ಭೂಲೋಕದಲ್ಲಿ ಮಾನವರಾಗಿ ಹುಟ್ಟಲಿ ಅಂತ ಶಾಪ ಕೊಡುತ್ತಾರೆ. ವಸುಗಳು ಮುನಿಗಳನ್ನು ಕ್ಷಮೆಗೆ ಕೇಳಿದಾಗ 7 ವಸುಗಳು ಹುಟ್ಟಿದ ತಕ್ಷಣ ಸಾಯುವರು. ಆದರೆ ಪ್ರಭಾಸ ಮಾತ್ರ ಹೆಚ್ಚು ಕಾಲ ಭೂಮಿಯಲ್ಲಿ ಬದುಕುವನು ಮತ್ತು ಅವನಿಗೆ ಸಂತಾನ ಇರಲ್ಲ ಅಂತ ಶಾಪ ಸ್ವಲ್ಪ ಮೃದುವಾಗುತ್ತದೆ. ಈ ಶಾಪದಿಂದ ಬೇಗ ಮುಕ್ತಿ ಪಡೆಯಲು ವಸುಗಳು ಗಂಗೆಯನ್ನು ಬೇಡಿಕೊಳ್ಳುತ್ತಾರೆ. ನೀನು ಭೂಮಿಯಲ್ಲಿ ನಮ್ಮ ತಾಯಿಯಾಗಿ ಹುಟ್ಟಿ ನಾವು ಹುಟ್ಟಿದ ತಕ್ಷಣ ನಮ್ಮನ್ನು ನದಿಗೆ ಎಸೆದು ಸಾಯಿಸು, ಇದರಿಂದ ನಾವು ಬೇಗ ಶಾಪ ವಿಮುಕ್ತರಾಗ್ತೀವಿ ಅಂತ. ಇದಕ್ಕಾಗಿ ಗಂಗೆ ಶಂತುವನನ್ನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾಳೆ. ಈಗ ನಮ್ಮ ಕಥೆಯ ನಾಯಕ ಶಂತನು ಮಹಾರಾಜನು ಯಾರು ಅಂತ ನೋಡೋಣ. ಇವನು ಹಸ್ತಿನಾಪುರದ ಚಂದ್ರವಂಶದ ರಾಜ ಮಹಾಭೀಷ ರಾಜನ ಪುನರ್ಜನ್ಮ. ಶಂತನು ಧರ್ಮನಿಷ್ಠ, ತುಂಬಾ ಸುಂದರ ಮತ್ತು ಶೂರ ರಾಜನಾಗಿದ್ದ. ಪಾಂಡವರು ಮತ್ತು ಕೌರವರ ಮುತ್ತಜ್ಜ ಇವನೇ. ಒಂದು ದಿನ ಶಾಂತಜ ಗಂಗಾ ನದಿಯ ತೀರದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ದಿವ್ಯ ಸೌಂದರ್ಯದ ಮಹಿಳೆಯನ್ನು ನೋಡಿ ಆಕರ್ಷಿತನಾಗ್ತಾನೆ. ಅವಳೇ ಗಂಗಾದೇವಿ. ಶಾಂತನು ತಕ್ಷಣ ಅವಳನ್ನು ಮದುವೆ ಆಗಲು ಕೇಳಿಕೊಳ್ಳುತ್ತಾನೆ. ಗಂಗೆ ಒಪ್ಪಿಕೊಳ್ಳುತ್ತಾಳೆ, ಆದರೆ ಒಂದು ಷರತ್ತು ಇಡುತ್ತಾಳೆ. ನಾನು ಏನೇ ಮಾಡಿದರೂ, ಎಷ್ಟೇ ವಿಚಿತ್ರವಾಗಿ ಕಂಡರೂ ನೀನು ನನ್ನನ್ನು ಎಂದಿಗೂ ಪ್ರಶ್ನಿಸಬಾರದು, ನನ್ನನ್ನು ತಡೆಯಬಾರದು. ಒಂದು ವೇಳೆ ನೀನು ಪ್ರಶ್ನಿಸಿದರೆ ಆ ಕ್ಷಣವೇ ನಾನು ನಿನ್ನನ್ನು ಬಿಟ್ಟು ಶಾಶ್ವತವಾಗಿ ಹೊರಟು ಹೋಗುತ್ತೇನೆ. ಶಾಂತನು ಆ ಷರತ್ತಿಗೆ ಒಪ್ಪಿ ಗಂಗೆಯನ್ನು ಮದುವೆಯಾಗುತ್ತಾನೆ. ಅವರ ಸಂಸಾರ ಚೆನ್ನಾಗಿ ನಡೆಯುತ್ತಿತ್ತು. ಒಂದು ಸುಂದರ ಮಗು ಹುಟ್ಟುತ್ತದೆ. ಆದರೆ ಗಂಗೆ ಆ ಮಗುವನ್ನು ತೆಗೆದುಕೊಂಡು ನದಿಯತ್ತ ಹೊರಟಳು. ಶಾಂತನು ಗಾಬರಿಯಾಗ್ತಾನೆ, ಆದರೆ ತಾನು ಕೊಟ್ಟ ಮಾತನ್ನು ನೆನಪಿಸಿಕೊಂಡು ಮೌನವಾಗುತ್ತಾನೆ. ಗಂಗೆ ಈ ಮಗುವನ್ನ ಗಂಗಾ ನದಿಗೆ ಎಸೆದು ಮುಗಿಸುತ್ತಾಳೆ. ಶಾಂತನುವಿಗೆ ಹೃದಯವೇ ಒಡೆದಂತಾಗುತ್ತದೆ. ಆದರೆ ಷರತ್ತಿಗೆ ಬದ್ಧನಾಗಿದ್ದ ಅವನು ಮೌನವಾಗಿ ಸಹಿಸಿಕೊಳ್ಳುತ್ತಾನೆ. ಇದೇ ರೀತಿ ಒಬ್ಬರಾದ ನಂತರ ಒಬ್ಬರಾಗಿ 7 ಮಕ್ಕಳು ಜನಿಸಿದರು ಮತ್ತು ಗಂಗೆ ಪ್ರತಿ ಮಗುವನ್ನು ನದಿಗೆ ಎಸೆದು ಬಿಟ್ಟಳು. 7 ಮಕ್ಕಳು ಅಷ್ಟವಸುಗಳ ಶಾಪದಿಂದ ಮುಕ್ತರಾದರು. 8ನೇ ಮಗು ಹುಟ್ಟಿದಾಗ ಗಂಗೆ ಅದನ್ನು ನದಿಗೆ ಎಸೆಯಲು ಹೊರಟಳು. ಆಗ ಶಂತು ಮಹಾರಾಜನು ತಾಳ್ಮೆ ಕಳೆದುಕೊಂಡು, ನಿಲ್ಲು ಗಂಗೆ, ಸಾಕು, ನೀನು ಯಾರು? ಯಾಕೆ ಹೀಗೆ ಮಾಡುತ್ತಿದ್ಯಾ? ನನ್ನ ಮಕ್ಕಳನ್ನು ಯಾಕೆ ಕೊಲ್ಲುತ್ತಿದ್ಯಾ?
ಶಂತನು ತನ್ನ ಷರತ್ತಿನ ಮುರಿದಿದ್ದರಿಂದ ಗಂಗೆ ತನ್ನ ನಿಜವಾದ ದೈವಿಕ ರೂಪವನ್ನು ತೋರಿಸಿದಳು. ನಾನು ದೇವಲೋಕದ ಗಂಗಾದೇವಿ ಎಂದು ಅಷ್ಟವಸುಗಳ ಶಾಪ ವಿಮೋಚನೆಗಾಗಿ ಹೀಗೆ ಮಾಡಬೇಕಾಗಿ ವಿವರಿಸಿದಳು. 8ನೇ ಮಗು ಪ್ರಭಾಸ ವಸು. ಅವನ ಶಾಪವೇ ಬೇರೆ. ಅವನು ಭೂಮಿಯಲ್ಲಿ ಹೆಚ್ಚು ಕಾಲ ಬದುಕಬೇಕಾಯಿತು ಮತ್ತು ಅವನಿಗೆ ಸಂತಾನವಿರಲಿಲ್ಲ. ಅದಕ್ಕೆ ಇವನು ಸಾಯಲು ಸಾಧ್ಯವಿಲ್ಲ. ನೀನು ನನ್ನ ಪ್ರಶ್ನಿಸಿದ್ದರಿಂದ ಇವನು ಬದುಕುತ್ತಾನೆ. ಇವನೇ ಮುಂದಿನ ಮಹಾನ್ ವೀರ ದೇವವ್ರತನಾಗಿ ಬೆಳೆಯುತ್ತಾನೆ. ಇವನನ್ನು ನಾನು ಪೋಷಿಸಿ ಎಲ್ಲ ವಿದ್ಯೆಗಳನ್ನು ಕಲಿಸಿ ನಿಮ್ಮ ಬಳಿಗೆ ಹಿಂದಿರುಗಿಸುತ್ತೇನೆ. ಹೀಗೆ ಹೇಳಿ ಗಂಗೆಯು ದೇವವ್ರತನ ಶಾಂತುವಿಗೆ ಒಪ್ಪಿಸಿ ನದಿಯ ತೀರದಲ್ಲಿ ಮಾಯವಾದಳು. ದೇವವ್ರತನೇ ಮುಂದೆ ಮಹಾಭಾರತದ ಪಿತಾಮಹ ಭೀಷ್ಮ ಅಂತ ಪ್ರಸಿದ್ಧನಾದನು. ಗಂಗೆ ಮತ್ತು ಶಾಂತುವಿನ ಈ ಪ್ರೇಮಕಥೆ ತ್ಯಾಗ ಮತ್ತು ದೈವಿಕ ವಿನಂತಿಯ ಮಹಾಭಾರತದ ಅಡಿಪಾಯಕ್ಕೆ ಕಾರಣವಾದ ಒಂದು ಪ್ರಮುಖ ಘಟನೆ. ವೀಕ್ಷಕರೇ, ಗಂಗೆಯು ಹೊರಟು ಹೋದ ನಂತರ ಶಂತು ಮಹಾರಾಜನು 2ನೇ ಮದುವೆಯಾಗುತ್ತಾನೆ. ಅವಳೇ ಸತ್ಯವತಿ. ಸತ್ಯವತಿ ಮಹಾಭಾರತದಲ್ಲಿ ಹಸ್ತಿನಾಪುರದ ರಾಜ ಶಂತುವಿನ 2ನೇ ಮತ್ತು ಕುರುವಂಶದ ಪ್ರಮುಖ ಮಾತೃಕೆ. ಅವಳ ದೂರದೃಷ್ಟಿ ಮತ್ತು ಅಧಿಕಾರದ ಹಂಬಲ ಮಹಾಭಾರತ ಯುದ್ಧಕ್ಕೆ ಪರೋಕ್ಷವಾಗಿ ಕಾರಣವಾಯಿತು ಎಂದು ಹಲವರು ನಂಬಿರುತ್ತಾರೆ. ಅವಳ ಮೂಲ ಹೆಸರು ಮತ್ಸ್ಯಗಂಧಿ ಎಂದು ಪರಿಚಿತಳಾಗಿರುತ್ತಾಳೆ. ಸತ್ಯವತಿ ತಂದೆ ತಾಯಿ ಯಾರು ಅಂತ ಕೇಳಿದರೆ, ಸತ್ಯವತಿ ಹುಟ್ಟಿನ ಬಗ್ಗೆ 2 ಪ್ರಮುಖ ವ್ಯಾಖ್ಯಾನಗಳಿವೆ. ಸತ್ಯವತಿಯು ಮೀನುಗಾರ ದಶರಾಜನ ಮಗಳು. ಅವನು ಯಮುನಾ ನದಿಯ ದಡದಲ್ಲಿ ಮೀನುಗಾರಿಕೆ ಮತ್ತು ದೋಣಿ ನಡೆಸುವ ಕೆಲಸ ಮಾಡುತ್ತಿದ್ದನು. ಸತ್ಯವತಿ ಕೂಡ ತನ್ನ ತಂದೆಗೆ ಈ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು. ತನ್ನ ದೇಹದಿಂದ ಮೀನಿನ ವಾಸನೆ ಬರುತ್ತಿದ್ದ ಕಾರಣ ಅವಳನ್ನು ಮತ್ಸ್ಯಗಂಧಿ ಎಂದು ಕರೆಯಲಾಗುತ್ತದೆ. ಸತ್ಯವತಿಯ ಗಂಡ ಹಸ್ತಿನಾಪುರದ ರಾಜ ಶಂತನು. ಅವನನ್ನು ಹಿಂದೂ ಮಹಾಕಾವ್ಯ ಭಾರತದಲ್ಲಿ ಪ್ರಮುಖ ಪಾತ್ರ. ಶಂತನು ಗಂಗಾದೇವಿಯನ್ನು ಮದುವೆಯಾಗಿ ಭೀಷ್ಮನ ತಂದೆಯಾಗಿದ್ದನು. ಗಂಗೆ ತನ್ನ ಷರತ್ತನ್ನು ಮುರಿದುದರಿಂದ ಶಂತುವನ್ನು ತೊರೆದು ಸ್ವರ್ಗಕ್ಕೆ ಮರಳಿದ ನಂತರ ಶಂತನು ಏಕಾಂಗಿಯಾಗಿರುತ್ತಾನೆ. ಒಂದು ದಿನ ಶಂತನು ಯಮುನಾ ನದಿಯ ದಡದಲ್ಲಿ ಬೇಟೆಗೆ ಹೋದಾಗ ಆಕೆಯ ಸೌಂದರ್ಯ ಮತ್ತು ಪರಿಮಳದಿಂದ ಶಂತನು ತಕ್ಷಣವೇ ಆಕರ್ಷಿತನಾಗಿ ಅವಳನ್ನು ಪ್ರೀತಿಸುತ್ತಾನೆ. ಶಂತನು ಸತ್ಯವತಿಯನ್ನು ಮದುವೆಯಾಗಲು ಅವಳ ತಂದೆ ದಶರಾಜನ ಬಳಿ ಪ್ರಸ್ತಾವನೆ ಇಡುತ್ತಾನೆ. ಆಗ ದಶರಾಜನು ಒಂದು ಕಠಿಣ ಷರತ್ತನ್ನು ವಿಧಿಸುತ್ತಾನೆ. ನನ್ನ ಮಗಳಿಗೆ ಹುಟ್ಟಿದ ಮಗುವೆ ಹಸ್ತಿನಾಪುರದ ಮುಂದಿನ ರಾಜನಾಗಬೇಕು. ಈ ಷರತ್ತು ಶಂತನುವಿಗೆ ಅಸಾಧ್ಯವಾಗಿತ್ತು, ಏಕೆಂದರೆ ಅವನಿಗೆ ಈಗಾಗಲೇ ಗಂಗೆಯಲ್ಲಿ ಜನಿಸಿದ ಭೀಷ್ಮ ಎಂಬ ಸಮರ್ಥ ಮತ್ತು ಧರ್ಮನಿಷ್ಠ ಮಗನಿದ್ದನು ಮತ್ತು ಭೀಷ್ಮನೇ ಸಿಂಹಾಸನದ ಮುಂದಿನ ಉತ್ತರಾಧಿಕಾರಿಯಾಗಿದ್ದನು. ಶಂತನು ಈ ಷರತ್ತನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗದೆ ದುಃಖಿತನಾಗುತ್ತಾನೆ. ತನ್ನ ತಂದೆಯ ದುಃಖವನ್ನು ಗಮನಿಸಿದ ದೇವವ್ರತ ದಶರಾಜನನ್ನು ಭೇಟಿಯಾಗಿ ಆತನ ಷರತ್ತು ತಿಳಿದುಕೊಳ್ಳುತ್ತಾನೆ. ತನ್ನ ತಂದೆಯ ಸಂತೋಷಕ್ಕಾಗಿ ದೇವವ್ರತನು ಆಘಾತಕಾರಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇನೆ. ನಾನು ಎಂದಿಗೂ ಸಿಂಹಾಸನವನ್ನು ಏರುವುದಿಲ್ಲ ಮತ್ತು ಜೀವನದುದ್ದಕ್ಕೂ ಬ್ರಹ್ಮಚಾರ್ಯವನ್ನು ಪಾಲಿಸುವೆ. ಈ ಭಯಂಕರ ಪ್ರತಿಜ್ಞೆಯಿಂದಾಗಿ ಅವನಿಗೆ ಭೀಷ್ಮ ಎಂಬ ಹೆಸರು ಬರುತ್ತದೆ. ಭೀಷ್ಮನ ಈ ಮಹಾತ್ಯಾಗದಿಂದ ದಶರಾಜನು ಸತ್ಯವತಿಯನ್ನು ಶಾಂತುವಿನಿಗೆ ಕೊಟ್ಟು ಮದುವೆ ಮಾಡುತ್ತಾನೆ. ಸತ್ಯವತಿಯು ಶಾಂತುವನ್ನು ಮದುವೆಯಾಗುವ ಮೊದಲು ಪರಾಶರ ಮಹರ್ಷಿಯು ಯಮುನಾ ನದಿಯನ್ನು ದಾಟಲು ಸತ್ಯವತಿಯ ದೋಣಿಯನ್ನು ಬಳಸಿದಾಗ ಆಕೆಯ ಸೌಂದರ್ಯಕ್ಕೆ ಮಾರುಹೋಗಿ ತನ್ನ ತಪಸ್ಸಿನ ಶಕ್ತಿಯಿಂದ ಆಕೆಗೆ ಒಂದು ಮಗುವನ್ನು ನೀಡುತ್ತಾರೆ. ಆಕೆಯ ಕನ್ಯತ್ವಕ್ಕೆ ಯಾವುದೇ ಧಕ್ಕೆಯಾಗದಂತೆ ವರ ನೀಡುತ್ತಾರೆ. ಈ ಮಗನೇ ಮುಂದೆ ಮಹಾಭಾರತವನ್ನು ರಚಿಸಿದ ಮಹಾ ಋಷಿ ವೇದವ್ಯಾಸ. ಬಾಲಕನಾಗಿದ್ದಾಗಲೇ ತನ್ನ ತಾಯಿಯನ್ನು ಬಿಟ್ಟು ತಪಸ್ಸಿಗೆ ಹೊರಡುತ್ತಾನೆ. ಚಿತ್ರಾಂಗದ ಶಾಂತನು ಮತ್ತು ಸತ್ಯವತಿಯರಿಗೆ ಹುಟ್ಟಿದ ಮೊದಲ ಮಗ. ಇವನು ಶಂತುವಿನ ಮರಣಾನಂತರ ಹಸ್ತಿನಾಪುರದ ರಾಜನಾದನು. ಆದರೆ ಇವನು ಬಹುಬೇಗನೆ ಅದೇ ಹೆಸರಿನ ಗಂಧರ್ವನೊಂದಿಗೆ ಯುದ್ಧ ಮಾಡಿ ಸಾಯುತ್ತಾನೆ. 2ನೇ ಮಗ ವಿಚಿತ್ರವೀರ್ಯ. ಶಾಂತನು ಮತ್ತು ಸತ್ಯವತಿಯರಿಗೆ ಹುಟ್ಟಿದ 2ನೇ ಮಗ ವಿಚಿತ್ರವೀರ್ಯ. ಚಿತ್ರಾಂಗದ ಮರಣದ ನಂತರ ಭೀಷ್ಮನ ಸಹಾಯದಿಂದ ವಿಚಿತ್ರವೀರ್ಯನು ಹಸ್ತಿನಾಪುರದ ರಾಜನಾದನು. ಅವನು ಕಾಶಿರಾಜನ 2 ಪುತ್ರಿಯರಾದ ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ಮದುವೆಯಾಗುತ್ತಾನೆ. ಅವನು ಕೂಡ ಮಕ್ಕಳಾಗುವ ಮೊದಲೇ ಕ್ಷಯರೋಗದಿಂದ ಮರಣ ಹೊಂದಿದ್ದರಿಂದ ಕುರುವಂಶದ ಮುಂದುವರಿಕೆಗೆ ಸಮಸ್ಯೆ ಎದುರಾಗುತ್ತದೆ. ಆಗ ಸತ್ಯವತಿಯು ತನ್ನ ಮೊದಲ ಮಗನಾದ ವೇದವ್ಯಾಸನಿಗೆ ಆಹ್ವಾನ ನೀಡಿ ನಿಯೋಗ ಪದ್ಧತಿಯ ಮೂಲಕ ಅಂಬಿಕೆ ಮತ್ತು ಅಂಬಾಲಿಕೆಯರಲ್ಲಿ ಮಕ್ಕಳನ್ನು ಹುಟ್ಟಿಸಲು ಕೇಳಿಕೊಳ್ಳುತ್ತಾಳೆ. ಈ ನಿಯೋಗದಿಂದಲೇ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ ಜನಿಸುತ್ತಾರೆ. ಅಂದಿನ ರಾತ್ರಿ ಒಬ್ಬೊಬ್ಬರಾಗಿ ಕೋಣೆಗೆ ಬರಲು ಹೇಳುತ್ತಾರೆ. ಮೊದಲು ಅಂಬಿಕೆ ವೇದವ್ಯಾಸರ ಬಳಿಗೆ ಹೋಗುತ್ತಾಳೆ. ಬಳಿಗೆ ಹೋದಾಗ ವೇದವ್ಯಾಸರನ್ನು ಕಂಡು ಕಣ್ಣು ಮುಚ್ಚಿಕೊಳ್ಳುತ್ತಾಳೆ. ಆದ್ದರಿಂದ ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಧೃತರಾಷ್ಟ್ರ ಕುರುಡನಾಗುತ್ತಾನೆ. ನಂತರ 2ನೇದಾಗಿ ಅಂಬಾಲಿಕೆ ವೇದವ್ಯಾಸರ ಕೋಣೆಗೆ ಹೋಗುತ್ತಾಳೆ. ಅಲ್ಲಿ ಋಷಿಗಳನ್ನು ಕಂಡು ಭಯಪಡುತ್ತಾಳೆ. ಆದ್ದರಿಂದ ಆಕೆಯ ಹೊಟ್ಟೆಯಲ್ಲಿ ಹುಟ್ಟಿದ ಪಾಂಡು ಅನಾರೋಗ್ಯನಾಗುತ್ತಾನೆ. ಈ 2 ವಿಷಯಗಳನ್ನು ತಿಳಿದ ಸತ್ಯವತಿಯು ಇಬ್ಬರು ಸೊಸೆಯರಲ್ಲಿ ಉತ್ತಮ ಮಕ್ಕಳು ಹುಟ್ಟುವುದಿಲ್ಲ ಎಂದು ತಿಳಿದು ಅವರ ಅರಮನೆಯಲ್ಲಿದ್ದ ದಾಸಿಯನ್ನು ಕಂಡು ಈಕೆಗಾದರೂ ಉತ್ತಮ ಮಕ್ಕಳಾಗುವುದೆಂದು ತಿಳಿದು ಆಕೆಯ ವೇದವ್ಯಾಸರ ಬಳಿಗೆ ಕಳಿಸಿಕೊಡುತ್ತಾಳೆ. ದಾಸಿ ವೇದವ್ಯಾಸರ ಕೋಣೆಗೆ ಹೋಗಿ
ಆಕೆಯು ದೈವಭಕ್ತಿಯಿಂದ ಅವರಿಗೆ ನಮಸ್ಕರಿಸುತ್ತಾಳೆ, ಧೈರ್ಯದಿಂದ ನಿಲ್ಲುತ್ತಾಳೆ. ಆದ್ದರಿಂದ ಆಕೆಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ವಿದುರ. ಇದು ಗೆಳೆಯರೆ ಗಂಗೆ ಮತ್ತು ಸತ್ಯವತಿಯರ ಮೂಲ ಕತೆ. ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೆಳೆಯರೆ. ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ನಮಸ್ಕಾರ.